ಮಹಾಭಾರತ ಮಹಾಸಂಗ್ರಾಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪವನ್. ಈ ಬಾರಿ ನಾವು ಹೇಳಲಿಕ್ಕೆ ಹೊರಟಿರೋದು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ. ಬಿಜೆಪಿಯ ಭದ್ರಕೋಟೆಯಾಗಿರುವಂಥ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಜಯ ಯಾರಿಗೆ? ಹಾಗಾದರೆ ಇಲ್ಲಿನ ಮತದಾರ ಏನು ಹೇಳ್ತಾನೆ? ಮತದಾರನ ಮನದಾಳ ಏನಿದೆ? ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿನೂ ಕೂಡ ಬಿಜೆಪಿ ಅಭ್ಯರ್ಥಿ ಗೆಲ್ತಾರ? ಮೊದಲು ಇಲ್ಲಿ ಸಂಸದರಾಗಿದ್ದಂಥವರು ದಿವಂಗತ ಅನಂತಕುಮಾರ್ ಅವರು, ಅವರ ಪತ್ನಿ ತೇಜಸ್ವಿನಿ ಅನಂತಕುಮಾರ್ ಅವರು ಈ ಬಾರಿ ಇಲ್ಲಿ ಅಭ್ಯರ್ಥಿ ಆಗ್ತಾ ಇದ್ದಾರೆ ಬಿಜೆಪಿಯಿಂದ. ಕಾಂಗ್ರೆಸ್ನಿಂದ ಇನ್ನೂ ಅಭ್ಯರ್ಥಿಗಳ ಹುಡುಕಾಟನೇ ಗೊಂದಲ ಆಗಿದೆ. ಸೊ ಈ ಬಾರಿ ಮತದಾರ ಏನು ಹೇಳ್ತಾನೆ? ಇಲ್ಲಿನ ಮತದಾರ ಈ ಬಾರಿ ಕಾಂಗ್ರೆಸ್ಗೆ ಮತ ಹಾಕ್ತಾನ ಅಥವಾ ಬಿಜೆಪಿಗೆ ಮತ ಹಾಕ್ತಾನ? ಬನ್ನಿ ನೋಡ್ಕೊಂಬರೋಣ. ದೇಶದ ಗಮನ ಸೆಳೆದಿದ್ದ ಕ್ಷೇತ್ರದಲ್ಲಿ ಚುನಾವಣೆ ಕಾವು. ರಾಷ್ಟ್ರ ರಾಜಕಾರಣದಲ್ಲಿಯೂ ಪ್ರಮುಖ ಈ ಕ್ಷೇತ್ರ. ಅನಂತಕುಮಾರ್ ಕರ್ಮಭೂಮಿಯಲ್ಲಿ ಗಟ್ಟಿ ಕಮಲ. ಬೆಂಗಳೂರಿನ ರಾಜಕಾರಣದಲ್ಲಿ ಪ್ರತಿಯೊಂದು ಲೋಕಸಭಾ ಕ್ಷೇತ್ರವು ಸಖತ್ ಇಂಪಾರ್ಟೆಂಟ್ ಮತ್ತು ಇಂಟ್ರೆಸ್ಟಿಂಗ್. ಅದರಲ್ಲಿಯೂ ಈ ಬಾರಿ ಇನ್ನಷ್ಟು ಕುತೂಹಲ ಹೆಚ್ಚಿಸಿರುವ ಒಂದು ಕ್ಷೇತ್ರ ಅಂದ್ರೆ ಅದು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ಈ ಬಾರಿ ಬಿಜೆಪಿ ಅಭ್ಯರ್ಥಿ ಯಾರು ಎಂಬ ಮಾತಿನಿಂದಲೇ ಈ ಕ್ಷೇತ್ರದ ಬಗ್ಗೆ ಹೆಚ್ಚು ಚರ್ಚೆಗೆ ಒಳಪಟ್ಟ ಕ್ಷೇತ್ರ ಅಂದ್ರೆ ತಪ್ಪಲ್ಲ. ಹೌದು, ಕೇಂದ್ರ ಸಚಿವರಾಗಿದ್ದ ಎನ್ ಅನಂತಕುಮಾರ್ ಅವರು ಪ್ರತಿನಿಧಿಸುತ್ತಿದ್ದ ಪ್ರತಿಷ್ಠಿತ ಕ್ಷೇತ್ರವಿದು. ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವ ಬೆಂಗಳೂರು ನಗರದ ಪ್ರಖ್ಯಾತ ಬಡಾವಣೆಗಳನ್ನು ತನ್ನ ಒಡಲಿನಲ್ಲಿ ಇಟ್ಕೊಂಡಿರುವ ಕ್ಷೇತ್ರ ಇದಾಗಿದೆ. 1996ರಿಂದ 2014ರ ತನಕ ಬಿಜೆಪಿ ಅಭ್ಯರ್ಥಿಗಳೇ ಗೆದ್ದ ಕ್ಷೇತ್ರವಿದು. ದಿವಂಗತ ಅನಂತಕುಮಾರ್ ಅವರು ಆ ಮಟ್ಟಿನ ಪ್ರಭಾವವನ್ನ ಕ್ಷೇತ್ರದಲ್ಲಿ ಹೊಂದಿದ್ರು. ಸಂಸತ್ಗೆ ಸತತವಾಗಿ ಆಯ್ಕೆಯಾಗ್ತಿದ್ರು. 2014ರ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ದಕ್ಷಿಣ ಕ್ಷೇತ್ರ ಇಡೀ ದೇಶದ ಗಮನ ಸೆಳೆದಿತ್ತು. ಕಾಂಗ್ರೆಸ್ನಿಂದ ಇನ್ಫೋಸಿಸ್ ಸಹ ಸಂಸ್ಥಾಪಕರಲ್ಲಿ ಒಬ್ಬರಾಗಿದ್ದ, ಭಾರತದ ವಿಶಿಷ್ಟ ಗುರುತು ಪ್ರಾಧಿಕಾರ ಅಧ್ಯಕ್ಷರೂ ಆಗಿದ್ದ ನಂದನ್ ನೀಲೇಕಣಿಯವರು ಅಭ್ಯರ್ಥಿಯಾಗಿದ್ರು. ಕಾಂಗ್ರೆಸ್ನ ಎಲ್ಲಾ ತಂತ್ರಗಳನ್ನ ವಿಫಲಗೊಳಿಸಿದ್ದ ಅನಂತಕುಮಾರ್ 6,33,816 ಮತಗಳನ್ನು ಪಡೆದು ಜಯಗಳಿಸಿದ್ರು. ಪ್ರಧಾನಿ ನರೇಂದ್ರ ಮೋದಿಯವರ ಸಂಪುಟದಲ್ಲಿ ಅನಂತಕುಮಾರ್ ಅವರು ರಾಸಾಯನಿಕ, ರಸಗೊಬ್ಬರ ಮತ್ತು ಸಂಸದೀಯ ವ್ಯವಹಾರ ಖಾತೆ ಸಚಿವರಾಗಿದ್ದರು. 2014ರ ಲೋಕಸಭಾ ಚುನಾವಣೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ. ಒಟ್ಟು ಮತದಾರರ ಸಂಖ್ಯೆ 19,99,882, ಅಂದಾಜು 20 ಲಕ್ಷ. ಎಸ್, ಇನ್ನು ಚಲಾವಣೆ ಆದಂತಹ ಮತಗಳು 11,13,726. ಇದು ಚಲಾವಣೆ ಆದಂಥ ಮತಗಳ ಸಂಖ್ಯೆ. ಓಕೆ, 2014ರ ಲೋಕಸಭಾ ಚುನಾವಣೆಯಲ್ಲಿ ವಿಜೇತ ಅಭ್ಯರ್ಥಿ ಅದು ದಿವಂಗತ ಅನಂತಕುಮಾರ್. ಇನ್ನು ಬಿಜೆಪಿಯಿಂದ ಸ್ಪರ್ಧೆ ಮಾಡಿ 6,33,816 ಮತಗಳನ್ನು ಅವರು ಪಡೀತಾರೆ. ಇನ್ನು ಪರಾಜಿತ ಅಭ್ಯರ್ಥಿ ಕಾಂಗ್ರೆಸ್ನ ನಂದನ್ ನೀಲೇಕಣಿ 4,05,241 ಮತಗಳನ್ನು ಪಡೀತಾರೆ. ಇನ್ನು JDSನ ಮನೋರಮ 25,677 ಮತಗಳನ್ನ ಪಡೀತಾರೆ. ಇನ್ನು ಗೆಲುವಿನ ಅಂತರವನ್ನು ನೋಡಿದಾಗ ನಂದನ್ ನೀಲೇಕಣಿ ಮತ್ತು ಅನಂತಕುಮಾರ್ ಅವರ ನಡುವೆ 2,28,575 ಮತಗಳು. ಇದು 2014ರ ಲೋಕಸಭಾ ಚುನಾವಣೆಯ ಮತಗಳ ಮತ್ತು ವಿಜೇತ ಅಭ್ಯರ್ಥಿ, ಸೋತ ಅಭ್ಯರ್ಥಿಯ ಓವರ್ ವಿವರಣೆ. ಬಿಜೆಪಿ ಭದ್ರಕೋಟೆಯನ್ನಾಗಿಸಿದ ಅನಂತಕುಮಾರ್. ಈ ಲೋಕಸಭಾ ಕ್ಷೇತ್ರದಲ್ಲಿರುವ ಬಹುತೇಕ ಎಲ್ಲಾ ವಿಧಾನಸಭಾ ಕ್ಷೇತ್ರದಲ್ಲಿಯೂ ಅನಂತಕುಮಾರ್ಗೆ ಹೆಚ್ಚು ಮತ ಬಿದ್ದಿತ್ತು. ಅದು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಈ ಅಂಶ ಬಿಜೆಪಿಗೆ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುವ ಸಾಧ್ಯತೆ ಇದೆ. 2014ರ ಲೋಕಸಭಾ ಚುನಾವಣೆಯ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಮತಗಳ ವಿವರ ಯಾವ ರೀತಿ ಇದೆ ಅನ್ನೋದನ್ನ ನೋಡೋಣ. ಇನ್ನು ವಿಧಾನಸಭಾ ಕ್ಷೇತ್ರಗಳು ಓವರಾಲ್ ಅಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು. ಆ 8 ವಿಧಾನಸಭಾ ಕ್ಷೇತ್ರಗಳಿಂದ ಅನಂತಕುಮಾರ್ ಮತ್ತು ನಂದನ್ ನೀಲೇಕಣಿ ಅವರಿಗೆ ಸಿಕ್ಕಂಥ ಮತಗಳ ಸಂಖ್ಯೆ ನೋಡೋಣ. ಜಯನಗರ ವಿಧಾನಸಭಾ ಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಅನಂತಕುಮಾರ್ ಅವರಿಗೆ ಲಭ್ಯವಾದಂಥ ಮತಗಳ ಸಂಖ್ಯೆ 55,998. ಇನ್ನು ನಂದನ್ ನೀಲೇಕಣಿ ಅವರಿಗೆ 49,302 ಮತಗಳು ಅಲ್ಲಿ ಲಭ್ಯವಾಗುತ್ತವೆ ಜಯನಗರ ವಿಧಾನಸಭಾ ಕ್ಷೇತ್ರದಿಂದ. ಇನ್ನು ವಿಜಯನಗರ ವಿಧಾನಸಭಾ ಕ್ಷೇತ್ರದಿಂದ ಅನಂತಕುಮಾರ್ ಅವರಿಗೆ ಲಭ್ಯವಾದಂಥ ಮತಗಳ ಸಂಖ್ಯೆ 79,812. ಇನ್ನು ನಂದನ್ ನೀಲೇಕಣಿ ಅವರಿಗೆ 56,841 ಮತಗಳು. ಇನ್ನು ಗೋವಿಂದರಾಜ್ ವಿಧಾನಸಭಾ ಕ್ಷೇತ್ರದಿಂದ ಅನಂತಕುಮಾರ್ ಅವರಿಗೆ ಲಭ್ಯವಾದಂಥ ಮತಗಳು 79,589. ಇನ್ನು ನಂದನ್ ನೀಲೇಕಣಿ ಅವರಿಗೆ 49,018 ಮತಗಳು ಅಲ್ಲಿ ದಕ್ಕುತ್ತವೆ. ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಿಂದ 58,444 ಮತಗಳು ಅನಂತಕುಮಾರ್ ಅವರಿಗೆ ಲಭ್ಯವಾದರೆ ಭಾರತೀಯ ಜನತಾ ಪಕ್ಷದ ಪರವಾಗಿ. ಇನ್ನು ಕಾಂಗ್ರೆಸ್ನ ಪರವಾಗಿ ನಂದನ್ ನೀಲೇಕಣಿ ಅವರಿಗೆ 55,774 ಮತಗಳು ಅಲ್ಲಿ
ಸಿಗುತ್ತವೆ. ಇನ್ನು BTM ಲೇಔಟ್ನಿಂದ ಅನಂತಕುಮಾರ್ ಅವರಿಗೆ ಸಿಕ್ಕಂಥ ಮತಗಳು 70,537. ಇನ್ನು ನಂದನ್ ನಿಲೇಕಣಿ ಅವರಿಗೆ 53,917 ಮತಗಳು ಅಲ್ಲಿ ಸಿಗುತ್ತವೆ. ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿಯ ಅನಂತಕುಮಾರ್ ಅವರಿಗೆ ಸಿಕ್ಕಂಥ ಮತಗಳು 87,810. ನಂದನ್ ನಿಲೇಕಣಿ ಅವರಿಗೆ ಕಾಂಗ್ರೆಸ್ನ ಪರವಾಗಿ 48,333. ಇನ್ನು ಬಸವನಗುಡಿ ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿಯ ಅನಂತಕುಮಾರ್ ಅವರಿಗೆ 84,149 ಮತಗಳು ಲಭ್ಯವಾದರೆ ನಂದನ್ ನಿಲೇಕಣಿ ಅವರಿಗೆ 30,585 ಮತಗಳು ಸಿಗುತ್ತವೆ. ಇನ್ನು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಲಕ್ಷ ದಾಟಿದೆ ಇಲ್ಲಿ ಅನಂತಕುಮಾರ್ ಅವರಿಗೆ, ಅಂದರೆ 1,16,973 ಮತಗಳು ಅನಂತಕುಮಾರ್ ಅವರಿಗೆ ಕಮಲಪಾಳ್ಯದ ಪರವಾಗಿ ಸಿಗುತ್ತವೆ. ಇನ್ನು ಕೈ ಪರವಾಗಿ ಹಸ್ತದ ಪರವಾಗಿ ನಂದನ್ ನಿಲೇಕಣಿ ಅವರಿಗೆ 61,210 ಮತಗಳು ಲಭ್ಯವಾಗಿರುತ್ತವೆ. ಅಂದರೆ ವಿಧಾನಸಭಾ ಕ್ಷೇತ್ರವಾರು ಯಾವ ರೀತಿ ಮತಗಳು ಲಭ್ಯವಾಗಿದ್ದಾವೆ, ಇನ್ನು ಮುಂಬರುವ ಈ ಚುನಾವಣೆಯಲ್ಲಿ ಯಾವ ರೀತಿ ಮತದಾರರು ಆಯ್ಕೆ ಮಾಡ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿಯನ್ನು ನೋಡಿದಾಗ BJPಗೆ ತಕ್ಕನಾದಂಥ ಎದುರಾಳಿಗಳು ಕಾಂಗ್ರೆಸ್ನಲ್ಲಿ ಸಿಗ್ತಾನೇ ಇಲ್ಲ. ಒಂದು ಕಡೆ ಸಮರ್ಥ ಅಭ್ಯರ್ಥಿಯ ಹುಡುಕಾಟದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ನಿರತವಾಗಿದೆ. ಯಾಕಂದರೆ ಇದು BJPಯ ಭದ್ರಕೋಟೆ, ಮೊದಲಿಂದಲೂ ಕೂಡ BJP ಗೆದ್ಕೊಂಡು ಬಂದಿದೆ. ಹೀಗಾಗಿ ಸಮರ್ಥವಾದಂಥ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ಅನ್ನುವಂಥದ್ದು ಹೈಕಮಾಂಡ್ನ ನಿಲುವಾಗಿದೆ. ಆದರೆ ರಾಮಲಿಂಗಾರೆಡ್ಡಿ ಅವ್ರನ್ನ ಇಲ್ಲಿ ಕಣಕ್ಕಿಳಿಸಬೇಕು ಅನ್ನುವಂಥ ಚರ್ಚೆ ನಡೆದರೂ ಕೂಡ ರಾಮಲಿಂಗಾರೆಡ್ಡಿ ಅವರು ಕಣಕ್ಕಿಳಿಯಲಿಕ್ಕೆ ರೆಡಿ ಇಲ್ಲ. ಅವರು ರಾಜಕಾರಣದಲ್ಲಿ ಇರ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರಂತೆ. ಇನ್ನು ಪ್ರಿಯಕೃಷ್ಣ ಅವರು ಕೂಡ ರೆಡಿ ಇಲ್ಲ. ಹೀಗಾಗಿ ಕಾಂಗ್ರೆಸ್ಗೆ ಸಮರ್ಥ ಅಭ್ಯರ್ಥಿಯ ಕೊರತೆ ಇಲ್ಲಿ ಎದುರಾಗಿದೆ. BJPಗೆ ಇದು ದೊಡ್ಡ ಮಟ್ಟದ ಪ್ಲಸ್ ಪಾಯಿಂಟ್ ಕೂಡ ಆಗಬಹುದು. 1996ರಿಂದ ಹಾರುತ್ತಲೇ ಇದೆ ಕಮಲದ ಬಾವುಟ. BJPಗೆ ಈ ಬಾರಿ ಅಧಿಕೃತ ಅಭ್ಯರ್ಥಿ ಆಯ್ಕೆ ಸಂಕಷ್ಟ. 2014ರ ಚುನಾವಣೆಯಲ್ಲಿ ಕ್ಷೇತ್ರದಲ್ಲಿ 11,13,726 ಮತದಾರರು ತಮ್ಮ ಮತ ಚಲಾವಣೆ ಮಾಡಿದ್ರು. 5,97,291 ಪುರುಷ, 5,16,435 ಮಹಿಳಾ ಮತದಾರರು ಮತ ಚಲಾಯಿಸಿದ್ರು. ಒಟ್ಟು 56% ಈ ಕ್ಷೇತ್ರದಲ್ಲಿ ಮತ ಚಲಾವಣೆಯಾಗಿತ್ತು. ಮತದಾನಕ್ಕೂ ಮುನ್ನ ಮುಕ್ತ ವೇದಿಕೆಯ ಮೇಲೆ ಎಲ್ಲಾ ಅಭ್ಯರ್ಥಿಗಳಿಂದ ಹಲವಾರು ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆದು ವಾಗ್ವಾದಗಳು ನಡೆದಿದ್ವು. ಭಾರೀ ತುರುಸಿನ ಸ್ಪರ್ಧೆ ಕಂಡಿದ್ದ ಕ್ಷೇತ್ರದಲ್ಲಿ ನರೇಂದ್ರ ಮೋದಿಯವರ ಅಲೆಯ ಮೇಲೆ ತೇಲಿ ಅನಂತಕುಮಾರ್ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿಯೂ ಮೋಡಿ ಮಾಡಿದ್ರು. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ BTM ಲೇಔಟ್, ಜಯನಗರ, ಗೋವಿಂದರಾಜನಗರ, ಬೊಮ್ಮನಹಳ್ಳಿ, ಪದ್ಮನಾಭನಗರ, ಚಿಕ್ಕಪೇಟೆ, ವಿಜಯನಗರ, ಬಸವನಗುಡಿ ಸೇರಿದಂತೆ 8 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. BTM ಲೇಔಟ್, ಜಯನಗರ, ವಿಜಯನಗರ ಹೊರತುಪಡಿಸಿ ಉಳಿದ ಎಲ್ಲಾ ಕ್ಷೇತ್ರಗಳಲ್ಲಿ BJP ಶಾಸಕರಿದ್ದಾರೆ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಈ ಅಂಶ BJPಗೆ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸುವ ಸಾಧ್ಯತೆ ಇದೆ. ಇನ್ನು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಹಾಲಿ ಶಾಸಕರಿದ್ದಾರೆ, ಅವರು ಈಗ ಯಾವ ರೀತಿ ಪೈಪೋಟಿ ಮಾಡಬಹುದು ಅನ್ನುವ ಒಂದು ಚಿತ್ರಣವನ್ನು ಕೂಡ ನಾವು ನೋಡೋಣ. ಜಯನಗರದಿಂದ ಈಗಾಗಲೇ ಸೌಮ್ಯ ರೆಡ್ಡಿ ಕಾಂಗ್ರೆಸ್ ಪಾಳ್ಯದಿಂದ ಶಾಸಕಿಯಾಗಿದ್ದಾರೆ. ವಿಜಯನಗರ ಕ್ಷೇತ್ರದಿಂದ M ಕೃಷ್ಣಪ್ಪ ಕಾಂಗ್ರೆಸ್ ಶಾಸಕ, BTM ಲೇಔಟ್ನಿಂದ ಕೂಡ ಕಾಂಗ್ರೆಸ್ನ ಶಾಸಕ ರಾಮಲಿಂಗಾರೆಡ್ಡಿ, ಗೋವಿಂದರಾಜನಗರ ಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷದ ವಿ ಸೋಮಣ್ಣ, ಚಿಕ್ಕಪೇಟೆಯಿಂದ BJPಯ ಉದಯ್ ಗರುಡಾಚಾರ್, ಪದ್ಮನಾಭನಗರ ಕ್ಷೇತ್ರದಿಂದ ಮಾಜಿ DCM ಆರ್ ಅಶೋಕ್ ಈಗ ಅಲ್ಲಿ ಶಾಸಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇನ್ನು ಬಸವನಗುಡಿ ವಿಧಾನಸಭಾ ಕ್ಷೇತ್ರದಿಂದ BJPಯ ರವಿ ಸುಬ್ರಹ್ಮಣ್ಯ ಅಲ್ಲಿ ಇದ್ದಾರೆ. ಇನ್ನು ಬೊಮ್ಮನಹಳ್ಳಿಯಿಂದ ವಿಧಾನಸಭಾ ಕ್ಷೇತ್ರದಿಂದ BJPಯ ಸತೀಶ್ ರೆಡ್ಡಿ ಅಲ್ಲಿ ಕಣದಲ್ಲಿ ಇದ್ದಾರೆ. ಅಂದರೆ ಅವರೆಲ್ಲ ಯಾವ ರೀತಿ ಕೆಲಸ ಮಾಡಬಹುದು, ಅವರ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಂಡು ಅನ್ನೋದನ್ನ ನಾವು ನೋಡಬಹುದಾಗಿದೆ. ಈ ಬಾರಿ ಚುನಾವಣಾ ಕಣದಲ್ಲಿರುವ ಕಲಿಗಳು ಯಾರ್ಯಾರು? ದಕ್ಷಿಣದಲ್ಲಿ ಹೋರಾಟಕ್ಕೆ ಇಳಿಯುವ ಕಮಲ ನೇತಾರ ಯಾರು? ದೋಸ್ತಿ ಕಡೆಯಿಂದ ಅದೃಷ್ಟ ಪರೀಕ್ಷೆಗೆ ಬರೋದ್ಯಾರು? 1996ರಲ್ಲಿ ಮಾಜಿ ಮುಖ್ಯಮಂತ್ರಿ ಗುಂಡೂರಾವ್ ಪತ್ನಿ ವರಲಕ್ಷ್ಮಿ ಅವರ ವಿರುದ್ಧ ಗೆಲುವು ಸಾಧಿಸಿದ್ದ ಅನಂತಕುಮಾರ್ ಕ್ಷೇತ್ರದಲ್ಲಿ ಮತ್ತೆ ಸೋಲಲಿಲ್ಲ. ಆದರೆ ವಿಧಿಯಾಟದ ಮುಂದೆ ಸೋತು ನವೆಂಬರ್ 12ರಂದು ವಿಧಿವಶರಾದರು. ಸದ್ಯ ಕ್ಷೇತ್ರದಲ್ಲಿ ಸಂಸದರಿಲ್ಲ. ಹಾಗೆಯೇ ಮುಂದೆ ಯಾರು ಎಂಬ ಪ್ರಶ್ನೆಯನ್ನು ಹುಟ್ಟುಹಾಕಿದೆ. ಕೇಳಿ ಬರ್ತಿರುವ ಮಾಹಿತಿಯ ಪ್ರಕಾರ ಅನಂತಕುಮಾರ್ ಅವರ ಪತ್ನಿ ತೇಜಸ್ವಿನಿಯವರು ಸ್ಪರ್ಧಿಸುವ ಸಾಧ್ಯತೆ ದಟ್ಟವಾಗಿದೆ. ನಾನು ಬೆಂಗಳೂರು ದಕ್ಷಿಣದಿಂದ ಲೋಕಸಭೆಗೆ ಚುನಾವಣೆಗೆ ನಿಲ್ಲಬೇಕು ಅಂತ ಹೇಳಿ ಅವರೆಲ್ಲ ಯೋಚನೆ ಮಾಡಿ ಕೇಂದ್ರಕ್ಕೆ ನನ್ನ ಹೆಸರನ್ನು ಕಳಿಸ್ತಿದ್ದೀವಿ ಅಂತ ಹೇಳಿ ಅವರು ನಿರ್ಣಯ ಮಾಡಿದ್ದಾರೆ. ಕೇಂದ್ರದವರು ಯಾವ ರೀತಿ ಇದಕ್ಕೆ ಸ್ಪಂದಿಸಿ ಅವರೇನು ತೀರ್ಮಾನ ಕೊಡ್ತಾರೋ ಅದಕ್ಕೆ ನಾನು ಬದ್ಧಳಾಗಿದ್ದೀನಿ. ನಾನು ಯಾವ ರೀತಿಯಲ್ಲಿ ಅನಂತಕುಮಾರ್ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಯಾವ ರೀತಿ ಅನಂತಕುಮಾರ್ ಅವರು ಜೊತೆಗೆ ಇವರೆಲ್ಲರೂ ಸೇರಿ ಯಾವ ರೀತಿ ಬೆಂಗಳೂರಿಗಾಗಿ ಮತ್ತು ಪಕ್ಷಕ್ಕಾಗಿ ಸೇವೆ ಸಲ್ಲಿಸಿದ್ರು, ನಾನು ಸಂಪೂರ್ಣವಾಗಿ ಅದೇ ರೀತಿ ಕೆಲಸ ಮಾಡುವ ಸಂಪೂರ್ಣ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಅವರೆಲ್ಲರಿಗೂ
ನನ್ನ ಮೇಲೆ ನಂಬಿಕೆ ಇಟ್ಟು ಅವರು ಈ ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಆ ನಂಬಿಕೆಗೆ ದ್ರೋಹ ಬಗೆದೆ ಸಂಪೂರ್ಣವಾಗಿ ನಾನು ಇದರಲ್ಲಿ ಈ ಒಂದು ದೇಶ ಕಟ್ಟುವ ಕೆಲಸದಲ್ಲಿ ಸಹಾಯ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತೊಂದು ಕಡೆ ಮೋದಿಯು ಕೂಡ ಇಲ್ಲಿಂದ ಬಂದು ಸ್ಪರ್ಧೆ ಮಾಡಬಹುದು ಅನ್ನೋ ಲೆಕ್ಕಾಚಾರವೂ ಇದ್ದು ಅದೇನಾಗುತ್ತೆ ಅನ್ನೋದು ಕೂಡ ಕ್ಲಿಯರ್ ಆಗಿಲ್ಲ. ಇನ್ನೊಂದು ಕಡೆ ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿಗಳ ಕೊರತೆ ಎದುರಾಗಿದೆ. ಈ ಲೋಕಸಭೆ ವ್ಯಾಪ್ತಿಯ ಪ್ರಭಾವಿ ಶಾಸಕರಾದ ರಾಮಲಿಂಗಾರೆಡ್ಡಿ, ಎಂ ಕೃಷ್ಣಪ್ಪ ಅವರಿಗೆ ಸಚಿವ ಸ್ಥಾನ ಕೂಡ ನೀಡದೆ ಇನ್ನೊಂದು ತಪ್ಪು ಮಾಡಿಕೊಂಡಿದೆ. ಇವರೆಲ್ಲ ಚುನಾವಣೆ ವೇಳೆ ಕಾಂಗ್ರೆಸ್ ಪಕ್ಷಕ್ಕೆ ಕೈ ಕೊಡುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಗುರಪ್ಪ ನಾಯ್ಡು ಅಥವಾ ಗೋವಿಂದರಾಜು ಅಥವಾ ಕೃಷ್ಣಪ್ಪ ಎಂಬುವರನ್ನ ಕಣಕ್ಕಿಳಿಸುವ ಬಗ್ಗೆ ಚರ್ಚೆ ನಡೆದಿದೆ. ಆದರೆ ಯಾವುದೂ ಅಂತಿಮ ಆಗಿಲ್ಲ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಬಗ್ಗೆ ಇವತ್ತು ಕೇಳ್ತೀನಿ. ನಮ್ಮ ಜೊತೆ ಕಾಂಗ್ರೆಸ್ನ ಹಿರಿಯ ನಾಯಕರಾಗಿರುವಂಥ ರಾಮಲಿಂಗಾರೆಡ್ಡಿ ಅವರಿದ್ದಾರೆ. ಅವ್ರ ಹೆಸರು ಕೂಡ ಕೇಳಿ ಬಂದಿದ್ದು, ಚರ್ಚೆ ಆಗಿತ್ತು ಕಾಂಗ್ರೆಸ್ ವಲಯದಲ್ಲಿ. ಈ ಬಾರಿ ಅವ್ರನ್ನ ಕ್ಯಾಂಡಿಡೇಟ್ ಮಾಡ್ಬೋದಾ ಅನ್ನೋಂಥ ನಿಟ್ಟಿನಲ್ಲಿ ಕೂಡ ಚರ್ಚೆ ಆಗಿತ್ತು. ಬನ್ನಿ ಮಾತಾಡ್ತೀನಿ ಅವ್ರನ್ನ. ಸರ್, ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ತೇಜಸ್ವಿನಿ ಅವರು ಅಭ್ಯರ್ಥಿ ಆಗೋದು ಪಕ್ಕ ಆಗಿದೆ. ಸೊ ಕಾಂಗ್ರೆಸ್ನಿಂದ ಯಾರು ಸರ್ ಸಮರ್ಥ ಅಭ್ಯರ್ಥಿಗಳೇ ಸಿಗ್ತಿಲ್ವಾ, ಹೇಗೆ? ನಿಮ್ಮ ಹೆಸರು ಕೂಡ ಕೇಳಿ ಬಂತು. ಸಮರ್ಥ ಅಭ್ಯರ್ಥಿಗಳು ಬೇಕಾದಷ್ಟು ಜನ ಇದ್ದಾರೆ. ಅದರಲ್ಲಿ ಈಗ ನಮಗೆ ನಮ್ಮ ಕ್ಷೇತ್ರದಲ್ಲಿ ನನಗೂ ಕೇಳಿದ್ರು, ಇಲ್ಲ ಅಂತಲ್ಲ. ಆದರೆ ನನಗೇನೆಂದರೆ, ನಾನು ಯಾವತ್ತೂ ಕೂಡ ಪಾರ್ಲಿಮೆಂಟ್ಗೆ ಹೋಗಬೇಕು, ಪಾರ್ಲಿಮೆಂಟ್ ಸದಸ್ಯನಾಗಬೇಕು ಅಂತ ನಾನು ಯಾವತ್ತೂ ಆಕಾಂಕ್ಷೆನೂ ಆಗಿರಲಿಲ್ಲ. ಅಥವಾ ಪಕ್ಷದಿಂದಲೂ ಕೂಡ ಇಷ್ಟು ವರ್ಷ ನನ್ನನ್ನು ಪಾರ್ಲಿಮೆಂಟ್ಗೆ ಹೋಗಿ ಅಂತ ಹೇಳಿರಲಿಲ್ಲ. ಈಗ ಹೇಳಿದರು. ಆದರೆ ನನಗೆ ಅವು ಪಾರ್ಲಿಮೆಂಟ್ ನಿಲ್ಲಬೇಕು ಅಂತ ನನ್ನ ಮನಸ್ಸಲ್ಲೇ ಇಲ್ಲದೇ ಇದ್ದಾಗ ನಾನು ನನಗೆ ಸರಿ ಅನ್ನಿಸ್ಲಿಲ್ಲ. ಆದ್ದರಿಂದ ಬೇರೆ ಅಭ್ಯರ್ಥಿಗಳಿದ್ದಾರೆ, ನಮ್ಮಲ್ಲಿದ್ದಾರೆ. ನಮ್ಮ ಗೋವಿಂದರಾಜು ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ, ನಮ್ಮ ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷರಾಗಿದ್ದಾರೆ, ಅವರು ಕೇಳ್ತಾ ಇದ್ದಾರೆ. ಹಾಗೆ ನಮ್ಮ ಕೃಷ್ಣಪ್ಪ ಅಂತ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಅವರು ಕೇಳ್ತಾ ಇದ್ದಾರೆ. ಮತ್ತು ರಾಜೀವ್ ಗೌಡರು ರಾಜ್ಯಸಭಾ ಸದಸ್ಯರು, ಅವರು ಕೂಡ ಇದ್ದಾರೆ. ಈ ಥರ 3-4 ಜನ ಕೇಳ್ತಾ ಇದ್ದಾರೆ. ಇದರಲ್ಲಿ ಯಾರಾದರೂ ಒಬ್ಬರು ಅಭ್ಯರ್ಥಿ ಆಗ್ತಾರೆ. ಓಕೆ, 2019 ಲೋಕಸಭಾ ಚುನಾವಣೆಯ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಯಾರೆಲ್ಲ ಕಲಿಗಳಿದ್ದಾರೆ, ಅಭ್ಯರ್ಥಿಗಳು ಯಾರು ಅನ್ನೋದನ್ನ ನೋಡೋಣ. ತೇಜಸ್ವಿನಿ ಅನಂತಕುಮಾರ್ ಮತ್ತು ಕಾಂಗ್ರೆಸ್ನ ಪರವಾಗಿ ಗೋವಿಂದರಾಜು ಅವರ ಹೆಸರು ಬಹುತೇಕ ಖಚಿತ ಆದಂತೆ ಕಾಣ್ತಾ ಇದೆ. ಇನ್ನೇನು ಗೋವಿಂದರಾಜು ಅವರು ಅಲ್ಲಿ ಸ್ಪರ್ಧೆ ಮಾಡಬಹುದು ಅಂತ ಹೇಳಲಾಗಿದೆ. 2019 ನೇರ ಸ್ಪರ್ಧೆಯಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಮೈತ್ರಿ ಅಭ್ಯರ್ಥಿ ನಡುವೆ ನಡೆಯಲಿದೆ. ಬಿಟಿಎಂ ಲೇಔಟ್, ಜಯನಗರ ಹೊರತುಪಡಿಸಿ ಉಳಿದ ಎಲ್ಲಾ ಕ್ಷೇತ್ರಗಳಲ್ಲಿ ಬಿಜೆಪಿ ಶಾಸಕರಿದ್ದಾರೆ. 2019 ಲೋಕಸಭಾ ಚುನಾವಣೆಯಲ್ಲಿ ಈ ಅಂಶ ಬಿಜೆಪಿಗೆ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸುವ ಸಾಧ್ಯತೆ ಇದೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಒಂದು ಸವಾಲಿದೆ. ಅದು ಏನಂದರೆ ಸಮರ್ಥ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವಂಥ ಸವಾಲು. ಯಾಕಂದರೆ BJP ಅಲೆಯಲ್ಲಿರುವಂತಹ BJPಯ ಭದ್ರಕೋಟೆ ಎನಿಸಿರುವಂಥ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಒಬ್ಬ ಸಮರ್ಥ ಅಭ್ಯರ್ಥಿಯ ಅವಶ್ಯಕತೆ ಇದೆ ಕಾಂಗ್ರೆಸ್ಗೆ. ಆದರೆ ಯಾರೂ ಕೂಡ ಸಿಗ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ. ರಾಮಲಿಂಗಾರೆಡ್ಡಿ ಅವರು ಸ್ಪರ್ಧೆಗೆ ಹಿಂದೇಟು ಹಾಕ್ತಾ ಇದ್ದಾರೆ. ರಾಜ್ಯ ರಾಜಕಾರಣದಲ್ಲೇ ಉಳಿಬೇಕು ಅನ್ನುವಂಥದ್ದು ಅವ್ರ ಉದ್ದೇಶ ಅಂತ ಹೇಳಲಾಗುತ್ತೆ. ಇನ್ನೊಂದು ಕಡೆ ಪ್ರಿಯಕೃಷ್ಣ ಅವರನ್ನ ನಿಲ್ಲಿ ಅಂತ ಹೇಳಿದ್ರು ಕೂಡ ಅವರು ಕೂಡ ಒಪ್ತಿಲ್ಲ. ಹೀಗಾಗಿ ಕಾಂಗ್ರೆಸ್ಗೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ BJPಯನ್ನು ಎದುರಿಸೋದು ಒಂದು ದೊಡ್ಡ ಸವಾಲು. ಬೆಂಗಳೂರು ದಕ್ಷಿಣದಲ್ಲಿ ಹೇಗಿದೆ ಅಭಿವೃದ್ಧಿ? ಅನಂತಕುಮಾರ್ ಕೆಲಸ ತೃಪ್ತಿ ಕೊಟ್ಟಿದ್ಯಾ? ಈ ಚುನಾವಣೆಯ ಬಗ್ಗೆ ಮತದಾರರು ಏನಂತಾರೆ? ಇನ್ನು ಕ್ಷೇತ್ರ ಹಲವು ಸಮಸ್ಯೆಗಳನ್ನು ಎದುರಿಸುತ್ತಿದೆ. ನಗರದ ಕೇಂದ್ರ ಭಾಗದಲ್ಲಿರುವ ಈ ಬಡಾವಣೆಯಲ್ಲಿ ಮೂಲ ಸೌಲಭ್ಯಗಳ ಕೊರತೆ ಇಲ್ಲ. ಕ್ಷೇತ್ರ ಸಂಚಾರ ದಟ್ಟಣೆಯನ್ನ ನಮ್ಮ ಮೆಟ್ರೋ ಕಡಿಮೆ ಮಾಡಿದೆ. ಆದರೆ ಬಿಟಿಎಂ, ಜಯನಗರ, ವಿಜಯನಗರ, ಬಸವನಗುಡಿ ಮುಂತಾದ ಕ್ಷೇತ್ರಗಳಲ್ಲಿ ಪಾರ್ಕಿಂಗ್ ಸಮಸ್ಯೆ ಹೆಚ್ಚಿದೆ. ಚಿಕ್ಕಪೇಟೆ ಹೆಸರಿಗೆ ತಕ್ಕಂತೆ ಚಿಕ್ಕ ರಸ್ತೆಗಳನ್ನು ಹೊಂದಿದೆ. ಆದ್ರಿಂದ ಸಂಚಾರ ದಟ್ಟಣೆ, ಪಾರ್ಕಿಂಗ್ ಸಮಸ್ಯೆ ಮಾಮೂಲು. ಒಂದು ಕಾಲದಲ್ಲಿ ಬೆಂಗಳೂರು ನಗರದ ಶಾಪಿಂಗ್ ಪ್ರದೇಶವಿದು. ಈಗಲೂ ನೂರಾರು ಜನರು ಶಾಪಿಂಗ್ಗೆ ಆಗಮಿಸ್ತಾರೆ. ಸರ್, ಈ ಸಲ ಮೋದಿ ಅವರ ರಾಹುಲ್ ಗಾಂಧಿ ಅವರ ನಿಮ್ಮ ಪ್ರಕಾರ ಇಲ್ಲಿ ಯಾರು ವೋಟ್ ಹಾಕ್ತೀರಿ? ವೋಟ್ ಅಂದರೆ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ? ನಮ್ಮ ಬೆಂಬಲ ಯಾವತ್ತಿದ್ರು BJP, ವಾಜಪೇಯಿ, ಮೋದಿ ಅವರಿಗೆ ಇರಬೇಕು. ಒಳ್ಳೆಯರು ಹಾಕಿದ್ರೆ BJPಗೆ ಹಾಕಬೇಕು. ಯಾಕೆ ಅಂತೀರಾ? ಬಡವ್ರ ಬಗ್ಗರಿಗೆಲ್ಲ ಮಾತ್ರೆಗಳು ಎಲ್ಲ ಕಡಿಮೆ ಮಾಡೋರು ಹಾಕಬೇಕು BJPಗೆ. BJPಗೆ ವೋಟ್ ಹಾಕೋದು ಬೆಟರ್. ಯಾಕೆಂದರೆ ಅವರು ಇಲ್ಲಿ ಅನಂತಕುಮಾರ್ ನಿಂತು ಸುಮಾರು ಕೆಲಸ ಮಾಡಿದ್ದಾರೆ. ಸೊ ಅದಕ್ಕೆ ನಾವು ನಮ್ಮ ಬೆಂಬಲ ಫುಲ್ಲು BJPಗೆ ಕೊಡೋದು. ಆ್ಯಂಡ್ BJP ಸರ್ಕಾರ ಇನ್ನೂ ಒಂದು 5 ವರ್ಷ ಇದು ಕಠಿಣವಾಗಿ ಕೆಲಸ ಮಾಡಿದ್ರೆ ನಮ್ಮ ದೇಶ ಇನ್ನೂ ಉದ್ಧಾರ ಆಗೋಕ್ಕೆ ಇದು
ಪ್ರೋಗ್ರೆಸ್ ಆಗೋಕ್ಕೆ ಇದೆ. ನಿಜ ಹೇಳಬೇಕಾದ್ರೆ ಇಲ್ಲಿ ಯಾವ ಕಾನ್ಸ್ಟಿಟ್ಯೂಷನ್ ಯಾರ್ಯಾರು ನಿಂತಿದ್ದಾರೆ ಅಂತ ಸಹ ನನಗೆ ಗೊತ್ತಿಲ್ಲ. ಬಟ್ ಬೇಸಿಕಲಿ ಐ ವೋಟ್ ಫಾರ್ BJP. ಕೆಲಸ ಮಾಡಿದ್ದಾರೆ, 101% ಒಳ್ಳೆ ಕೆಲಸ ಮಾಡಿದ್ದಾರೆ. ಅನಂತಕುಮಾರ್ ಇದ್ದಾಗ 4ನೇ ಅಂತ ಕಾವೇರಿ ಅಂತ ಅವ್ರು ಏನೇನೋ ಹೇಳ್ತಾರೆ, ಸುಳ್ಳೆಲ್ಲ ಹೇಳ್ತಾರೆ. ಕಾವೇರಿ 4ನೇ ಅಂತ ಸಿಗ್ಲೇದಿದ್ದರೆ 15 ದಿನಕ್ಕೊಂದು ಸತಿ ಸ್ನಾನ ಮಾಡಬೇಕಾಗಿತ್ತು. ಅವತ್ತು ಅನಂತಕುಮಾರ್ ಮಾಡಿದ ಕೆಲಸನ ಇವತ್ತು ದಿನ ಎಲ್ಲರೂ ನೀವು ಅಪ್ರಿಷಿಯೇಟ್ ಮಾಡಬೇಕು. ಬೆಂಗಳೂರು ಸೌತು ಗ್ಯಾರಂಟಿ BJPನೇ ಬರೋದು. ಯಾಕಂದರೆ ಅನಂತಕುಮಾರ್ ಅವರು ತುಂಬ ಕೆಲಸ ಮಾಡಿದ್ದಾರೆ. ಇಡೀ ದೇಶದಲ್ಲಿ ಗಡಿ ಭದ್ರತೆ ಆಗಿದೆ, ದೇಶದಲ್ಲಿ ಸದೃಢತೆ ಇದೆ, ಮತ್ತು ಎಲ್ಲ ಆಲ್ ಏರಿಯಾಸ್ ಆಫ್ ಡೆವಲಪ್ಮೆಂಟ್, ಎಕನಾಮಿಕ್ ಇರ್ಬೋದು, GST ಇರ್ಬೋದು, ಡಿಮಾನಿಟೈಸೇಷನ್ ಇರ್ಬೋದು, ಹೆಂಗಸರಿಗೆ ಕಣ್ಣಿಗೆ ಇದು ಏನು ಕಣ್ಣಲ್ಲಿ ನೀರು ಬರದೇ ಇರೋ ಥರ ಅಡುಗೆ ಮಾಡೋ ಒಲೆಗಳಿರ್ಬೋದು, ಗ್ಯಾಸ್ ಕನೆಕ್ಷನ್ಸ್ ಇರ್ಬೋದು, 18,000 ಹಳ್ಳಿಗಳಿಗೆ ಎಲೆಕ್ಟ್ರಿಸಿಟಿ ಕೊಟ್ಟಿರೋದಿರ್ಬೋದು, ಇವೆಲ್ಲ ತೊಗೊಳೋದ್ರಿಂದ ಮತ್ತು ಒಂದು ಇಡೀ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮೋದಿ ಅವರು ತಂದುಕೊಟ್ಟಿರೋ ನಮ್ಮ ದೇಶಕ್ಕೆ ಒಂದು ಇವತ್ತಿನ ಏನು ನಾವು ನಿಂತಿದ್ದೀವಿ ಅದು ತುಂಬ ಈ 70 ವರ್ಷದಲ್ಲಿ ಕಾಣದೇ ಇರೋವಂಥ ಒಂದು ಡೆವಲಪ್ಮೆಂಟು. ಇದಕ್ಕೋಸ್ಕರ ಮತ್ತೊಮ್ಮೆ ಮೋದಿ, BJP ಅಷ್ಟೇ, ಬೇರೆ ಯಾವ ಕ್ಯಾಂಡಿಡೇಟ್ಗಳು ಅದಕ್ಕೆಲ್ಲ ನಶ್ವರ. ಮೊದಲಿಂದನೂ ಕೂಡ ಬೆಂಗಳೂರು ಸೌತು BJPಯ ಒಂದು ಸ್ಟ್ರಾಂಗ್ ಬೇಸ್ ಇರುವಂಥ ಕಾರ್ಯಕರ್ತರಿರುವಂಥ ಒಂದು ಕ್ಷೇತ್ರ. ಅನಂತಕುಮಾರ್ ಅವರು ಇಲ್ಲಿ 6 ಬಾರಿ ಸ್ಪರ್ಧೆ ಮಾಡಿ ಪ್ರತಿ ಬಾರಿ ಗೆದ್ದಿದ್ದಾರೆ. ಸನ್ಮಾನ್ಯ ಅನಂತಕುಮಾರ್ ಅವರ ಅನುಪಸ್ಥಿತಿಯಲ್ಲಿ ಈ ಚುನಾವಣೆ ನಡೀತಾ ಇದೆ. 6 ಬಾರಿ ಬೆಂಗಳೂರು ದಕ್ಷಿಣ ಸನ್ಮಾನ್ಯ ಅನಂತಕುಮಾರ್ ಅವರ ಭದ್ರಕೋಟೆ, BJPಯ ಭದ್ರಕೋಟೆ. ಈ ಬಾರಿ ಗೆಲ್ತಾರ ಕ್ಯಾಂಡಿಡೇಟ್ ತೇಜಸ್ವಿನಿ ಮೇಡಮ್? 100ಕ್ಕೆ 100 ಭಾಗ ನಮ್ಮ ಭಾರತೀಯ ಜನತಾ ಪಾರ್ಟಿಯವರು ಜಯಬೇರಿ ಬಾರಿಸ್ತಾರೆ. ಒಂದು ಕಡೆ ಸ್ಲಂ, ಮತ್ತೊಂದು ಕಡೆ ಸುಸಜ್ಜಿತ ಬಡಾವಣೆಯನ್ನು ಹೊಂದಿರುವ BTM ಕ್ಷೇತ್ರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ. ಈಗ ನಮ್ಮ ಮೆಟ್ರೋ ಕಾಮಗಾರಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಡೀತಿದ್ದು, ಇದರಿಂದಾಗಿ ವಾಹನ ಸವಾರರು ಪರದಾಡ್ತಿದ್ದಾರೆ. ಮೋದಿಯವರು ನೋಡ್ರಿ, 1 ಬಾಂಬ್ ಪಾಕಿಸ್ತಾನಕ್ಕೆ ಹಾಕಿದ್ದು, ಇಂಡಿಯಾಕ್ಕೆ 10 ಬಾಂಬ್ ಹಾಕಿದ್ದು. GST, ಪೆಟ್ರೋಲು, ಡೀಸೆಲ್ಲು, ಇಂಟರ್ನ್ಯಾಷನಲ್ ಮಾರ್ಕೆಟ್ ಡೌನ್ ಆದ್ರೂ ಇವರು ಅದನ್ನು 20 ರೂಪಾಯಿ ಏರಿಸ್ಕೊಂಡು ಹೋದರು. ನೋಡಿ, 96ರಿಂದ 1996 ಅನಂತಕುಮಾರ್ ಇದ್ದಾರೆ. ಲಾಸ್ಟ್ ಟೈಮು ಅನಂತಕುಮಾರ್ ಅವ್ರ ಮಿಸಸ್ ಬಂದು ಅವ್ರನ್ನೇ ಕೇಳಿ ಇಲ್ಲಿ ಬಂದು. ಲಾಸ್ಟ್ ಟೈಮ್ ಬಂದ್ಬಿಟ್ಟು ನಮ್ಮ ಎಲ್ಲ ಇಲ್ಲಿ ಇರೋರೆಲ್ಲ ಹೇಳ್ತಾ ಇದ್ರು ಅನಂತಕುಮಾರ್ ನೋಡಿಲ್ಲ MP-ನ. ಈ ದೇಶದ ಒಂದು ಸಮಗ್ರ ಒಂದು ವಿಚಾರದ ಮೇಲೆ ಚುನಾವಣೆ ನಡೀತೈತಿ. ಪ್ರಾದೇಶಿಕ ವಿಚಾರಕ್ಕಿಂತ ಹೆಚ್ಚಾಗಿ ದೇಶದ ವಿಚಾರದಲ್ಲಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಪುಲ್ವಾಮಾ ಅಟ್ಯಾಕ್ ಆದ ನಂತರ ಪಾಕಿಸ್ತಾನ ಬಾಲ್ಮೋರ್ ಮೇಲೆ ಅಟ್ಯಾಕ್ ಮಾಡಿ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಆದರೆ 10 ಕೆಟ್ಟ ಕೆಲಸ ಮಾಡಿದ್ದಾರೆ. ಏನು 10 ಕೆಟ್ಟ ಕೆಲಸ ಅಂದರೆ, ಒಂದು ನೋಟ್ ಬ್ಯಾನ್ ಮಾಡಿದ್ದಾರೆ. ನೋಟ್ ಬ್ಯಾನ್ ಮಾಡಿದ ನಂತರ ಕೋಟ್ಯಾಂತರ ಜನ ಕೆಲಸ ಕಳ್ಕೊಂಡಿದ್ದಾರೆ. ಹಲವಾರು ರೀತಿಯ ಅಭಿವೃದ್ಧಿ ಕಾರ್ಯಗಳಲ್ಲೂ ಸಹ ತಮ್ಮನ್ನ ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಈ ಸಂಸ್ಥೆಯ ಕಾರ್ಯಚಟುವಟಿಕೆಗಳೇ ಅನಂತಕುಮಾರ್ ಹಾಗೂ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ವರದಾನವಾಗಲಿದೆ. ಅನಂತಕುಮಾರ್ ಅವರ ಅಕಾಲಿಕ ಸಾವು ಈ ಬಾರಿ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಅವರ ಪತ್ನಿಯಾದ ತೇಜಸ್ವಿನಿ ಅನಂತಕುಮಾರ್ ಅವರ ಪಾಲಿಗೆ ಅನುಕಂಪದ ವಾತಾವರಣವನ್ನ ಸೃಷ್ಟಿಸಿದೆ. ಸಹಜವಾಗಿಯೇ ಸಾವು ಎಂಬ ಸಂಗತಿಯ ಮೇಲೆ ಮನುಷ್ಯರ ಹೃದಯ ಮಿಡಿಯೋದು ಈ ಒಂದು ಅನುಕಂಪಕ್ಕೆ ಕಾರಣವಾಗಿದೆ ಅಂತ ನಾವು ಹೇಳಬಹುದು. ಈ ಕ್ಷೇತ್ರದಲ್ಲಿ ಹೇಗಿದೆ ಜಾತಿ ಲೆಕ್ಕಾಚಾರ? ಬೆಂಗಳೂರು ದಕ್ಷಿಣ ಕ್ಷೇತ್ರ ಹೇಳಿ ಕೇಳಿ BJPಯ ಭದ್ರಕೋಟೆ. ಸ್ವಲ್ಪ ಪ್ರಯತ್ನ ಪಟ್ಟರೂ BJPಯ ಅಭ್ಯರ್ಥಿಗೆ ಗೆಲುವು ಕಟ್ಟಿಟ್ಟ ಬುತ್ತಿ ಅನ್ನುವಂಥ ಪರಿಸ್ಥಿತಿ ಇದೆ. ಇಲ್ಲಿ ಸ್ಪರ್ಧಿಸಲು BJPಯಲ್ಲಿ ನಾ ಮುಂದು ತಾ ಮುಂದು ಅಂತ ಜೋರು ಪೈಪೋಟಿ ಇದೆ. ಅದಕ್ಕೆ ಮತ್ತೊಂದು ಕಾರಣ ಅಂದ್ರೆ ಇಲ್ಲಿರುವ ಮತದಾರರು. ವೀಕ್ಷಕರ, ಇನ್ನು ಸಾಕಷ್ಟು ಕುತೂಹಲವನ್ನು ಕೆರಳಿಸಿರುವಂಥ 2019 ಲೋಕಸಭಾ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳು ಇದ್ದಾವೆ. ಅದರಲ್ಲಿ ಈಗ ನಾವು ನೋಡೋಣ ಪುರುಷ ಮತದಾರರ ಸಂಖ್ಯೆ ಎಷ್ಟಿದೆ ಅನ್ನೋದನ್ನು ನೋಡಿದ್ರೆ 11,40,13 ಮತಗಳು. ಇನ್ನು ಮಹಿಳಾ ಮತದಾರರು 10,46,968. ಆಫ್ಕೋರ್ಸ್ ಒಂದು ಸ್ಮಾಲ್ ಡಿಫ್ರೆನ್ಸ್ ಅಷ್ಟೇ ಇದೆ. ಈಕ್ವಲ್ ವೋಟರ್ಸ್ ಇದ್ದಾರೆ ಅನ್ನೋದನ್ನು ನೋಡ್ಬೋದು, ಪುರುಷ ಮತದಾರರು ಮತ್ತು ಮಹಿಳಾ ಮತದಾರರು. ಒಟ್ಟು ಮತದಾರರ ಸಂಖ್ಯೆ 21,87,318. ಒಟ್ಟು ಮತದಾರರ ಸಂಖ್ಯೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ. ಇನ್ನು ಜಾತಿವಾರು ಲೆಕ್ಕಾಚಾರವನ್ನು ನಾವು ನೋಡೋದಾದರೆ ಬ್ರಾಹ್ಮಣ ಮತದಾರರ ಸಂಖ್ಯೆ ಒಟ್ಟು 3 ಲಕ್ಷ, ಒಕ್ಕಲಿಗರ ಸಂಖ್ಯೆ 6 ಲಕ್ಷ ಮತದಾರರು, ಲಿಂಗಾಯತ ಮತದಾರರ ಸಂಖ್ಯೆ 1.5 ಅಂದರೆ 1.5 ಲಕ್ಷ, ಮುಸ್ಲಿಂ 3 ಲಕ್ಷ, ಹೊರರಾಜ್ಯದ ಮತದಾರರ ಸಂಖ್ಯೆ 3 ಲಕ್ಷ, ದಲಿತರು ಮತ್ತು ಹಿಂದುಳಿದ ವರ್ಗ ಸೇರಿದಂತೆ 4 ಲಕ್ಷ, ಇನ್ನಿತರೆ 1 ಲಕ್ಷ
ಮತದಾರರು. ಇದು ಜಾತಿವಾರು ಲೆಕ್ಕಾಚಾರ ಹಾಕಿದಾಗ ಸಿಗುವಂಥ ಅಂಕಿಅಂಶ. ಬೆಂಗಳೂರು ದಕ್ಷಿಣ ಕ್ಷೇತ್ರವನ್ನ ತಮ್ಮ ಸ್ವಂತ ಮನೆ ಎಂಬಷ್ಟೇ ಆಸೆಯಿಂದ ಬೆಳೆಸಿದ್ರು ಅನಂತಕುಮಾರ್. ಈ ಭಾಗದ ಜನರ ವಿಶ್ವಾಸ ಗಳಿಸಿದ್ರು. ಕಳೆದ 2.5 ದಶಕಗಳಿಂದ ಅನಂತಕುಮಾರ್ ಗಳಿಸಿದ ವಿಶ್ವಾಸ, ಸಂಪಾದಿಸಿದ್ದ ಅಭಿಮಾನಿಗಳು ಲೆಕ್ಕಕ್ಕೆ ಸಿಗುವಂಥದ್ದಲ್ಲ. ಆದ್ರೆ ಇದೀಗ ಬಿಜೆಪಿಗೆ ಬೇರೊಬ್ಬ ಅಭ್ಯರ್ಥಿಯನ್ನ ಇಲ್ಲಿ ಕಣಕ್ಕಿಳಿಸೋದು ಅನಿವಾರ್ಯ. ಆದ್ರೆ ಇದು ನಿಜಕ್ಕೂ ಬಿಜೆಪಿಗೆ ವರವಾಗುತ್ತಾ, ಇಲ್ಲ ದೋಸ್ತಿಗಳಿಗೆ ಸಹಾಯವಾಗುತ್ತಾ ಅನ್ನೋ ಕೊನೆಯ ಪ್ರಶ್ನೆ ಹಾಗೆಯೇ ಉಳಿದಿದೆ.